ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಗ್ರಹಗಳ ಸಂಚಾರದ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಹಾಗೆ ಆ ಗ್ರಹಗಳ ಸಂಚಾರದ ಆಗ್ತಕ್ಕಂಥ ಆಗು ಮತ್ತು ಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ಕೊಳ್ಳಿ. ಮೊದಲಿಗೆ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ನಿಮ್ಮ ಉದ್ಯೋಗ ಸ್ಥಾನದ ಅಧಿಪತಿಯಾದಂಥ ಸೂರ್ಯ ಭಾಗ್ಯಸ್ಥಾನಕ್ಕೆ ಬಂದು ಗುರುವಿನೊಂದಿಗೆ ಸೇರೋದ್ರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಅದೃಷ್ಟ ಒದಗಿ ಬರುತ್ತೆ. ಕಚೇರಿಯಲ್ಲಿ ದೀರ್ಘಕಾಲದಿಂದ ಸಂಬಳ ಹೆಚ್ಚಳಿಕೆ ಮತ್ತು ಪ್ರಮೋಷನ್ಗಾಗಿ ನೀವು ಕಾಯ್ತಾ ಇದ್ರೆ ಆ ಸುಸಂದರ್ಭ ಹೇಗೆ ಒದಗಿ ಬರುತ್ತೆ. ದೂರದ ಊರಿನಲ್ಲಿ ಕೆಲಸ ಮಾಡ್ತಿರೋರಿಗೆ ಒಳ್ಳೆ ಅವಕಾಶ. ಜುಲೈ 27ರಿಂದ ಶನಿಯು 5ನಲ್ಲಿ ವಕ್ರ ಆಗ್ತಿರೋದ್ರಿಂದ ಕೆಲಸ ಸ್ಥಳದಲ್ಲಿ ಯಾವುದೇ ಅಡ್ಡದಾರಿಯನ್ನ ಹಿಡಿಲಿಕ್ಕೆ ಹೋಗ್ಬಿಡಿ. ಈ ಒಂದು ರಾಶಿಯವರ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಧನಸ್ಥಾನದ ಅಧಿಪತಿಯಾದಂಥ ಗುರು ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಆತನ ಶುಭ ದೃಷ್ಟಿ ನಮ್ಮ ರಾಶಿ ಮೇಲೆ ಇರೋದ್ರಿಂದ ಆರ್ಥಿಕವಾಗಿ ಇದು ಒಳ್ಳೆ ಸಮಯ. ಧನಲಾಭದ ಹೊಸ ಮಾರ್ಗಗಳು ತೆರೆಯುತ್ತೆ. ಆದರೆ ಜುಲೈ 7ರಿಂದ 24ರವರೆಗೆ ಬುಧ ವಕ್ರನಾಗೋದ್ರಿಂದ ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ಹಣವನ್ನ ಖರ್ಚು ಮಾಡಬೇಡಿ. ಇನ್ನು ವ್ಯಾಪಾರಸ್ಥರಿಗೆ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಅತ್ಯಂತ ಯಶಸ್ವಿ ಕಾದಿದೆ. 9ನೇ ಮೇಲೆ ಇರತಕ್ಕಂಥ ಗ್ರಹಗಳ ಬಲದಿಂದ ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳಿಗೆ ಭಾಗ್ಯ ಒದಗಿ ಬರುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲದ ಸುಳಿ ಕಡಿಮೆ ಆಗುತ್ತೆ. ಯಾರೆಲ್ಲ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಮತ್ತು ಹೌಸಿಂಗ್ ಬಿಸಿನೆಸ್ ಅಲ್ಲಿ ಇದ್ರೆ ಅವರಿಗೆಲ್ಲ ಭರ್ಜರಿ ಲಾಭ ಸಿಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದ್ರೆ, ಪ್ರೇಮಿಗಳ ನಡುವೆ ಇರ್ತಕ್ಕಂಥ ಹಳೆಯ ತಪ್ಪು ತಿಳಿಕೆಗಳು ದೂರ ಆಗುತ್ತೆ. ನಿಮ್ಮ ಪ್ರೀತಿ ವಿಚಾರವನ್ನ ಗುರು ಹಿರಿಯರಿಗೆ, ಮನೆಯಲ್ಲಿರ್ತಕ್ಕಂಥ ದೊಡ್ಡವರಿಗೆ ತಿಳಿಸಿ ಮದುವೆಗೆ ಮುಂದುವರಿಯಲು ಇದು ಉತ್ತಮ ಸಮಯ ಅಂತ ಹೇಳ್ಬೋದು. ತಿಂಗಳ ಕೊನೆ ವಾರದಲ್ಲಿ ಶನಿ ವಕ್ರನಾಗೋದ್ರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಕ್ಕೆ ಹಠ ಹಿಡಿಯೋದನ್ನ ತಪ್ಪಿಸಿ. ಇನ್ನು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂತ ಯೋಜನೆಗಳು ರೂಪುಗೊಳ್ಳುತ್ತೆ. ತಂದೆಯವರೊಂದಿಗೆ ಸಂಬಂಧ ಮಧುರವಾಗುತ್ತೆ. ಒಡ ಹುಟ್ಟಿದವರೊಂದಿಗೆ ಶುಭವಾರ್ತೆಯನ್ನ ಕೇಳ್ತೀರಾ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ನೀವು ಬಳಲ್ತಾ ಇದ್ರೆ ಈ ತಿಂಗಳು ಒಂದು ಉತ್ತಮ ಸುಧಾರಣೆಯನ್ನ ಕಾಣ್ತೀರಾ. ಆದರೆ 5ನೇ ಶನಿ ವಕ್ರನಾಗೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು. ಹೊರಗಿನ ಮಸಾಲೆಯುಕ್ತ ಆಹಾರವನ್ನ ಅತ್ಯಂತ ಕಡಿಮೆ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರ ಪರಿಹಾರ ತಂತ್ರ ಏನಪ್ಪಾ ಅಂದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ಭೂತಾಯಿಯ ಸ್ಪರ್ಶವನ್ನ ಮಾಡಿ ಭೂತಾಯಿಯ ಒಂದು ಆಶೀರ್ವಾದ ತೆಗೆದುಕೊಂಡು ಕೆಲಸವನ್ನ ಆರಂಭಿಸಿ. ಪ್ರತಿನಿತ್ಯ ಮನೆಯಲ್ಲಿ ದಿನವೂ ಹನುಮಾನ್ ಚಾಲಿಸವನ್ನ ಪಠನೆ ಮಾಡಿ. ಬುಧವಾರ ದಿನ ಹಸುವಿಗೆ ಹಸಿರು ಹುಲ್ಲನ್ನ ತಿನ್ನಿಸಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 1 ಮತ್ತು 5 ಆಗಿರುತ್ತೆ. ಹಾಗೆ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ನೀಲಿ ಆಗಿರುತ್ತೆ. ಒಟ್ಟಾರೆ ಇದಾಗಿತ್ತು ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಈ ಒಂದು ವಿಡಿಯೋನ ಹೆಚ್ಚಾಗಿ ವೃಶ್ಚಿಕ ರಾಶಿ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮತ್ತು ಶೇರ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೊತೆ ಇರತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.